ತೆಗೆದು ನೋಡಿ ಸರ್. BJP-ನಲ್ಲಿ ಎಷ್ಟು ಕುಟುಂಬ ರಾಜಕೀಯ ಇದೆ, ನಮ್ಮದ್ರಲ್ಲಿ ಎಷ್ಟು ಕುಟುಂಬ ರಾಜಕೀಯ ಇದೆ ತೆಗೆದು ನೋಡಿ. ನಾನು ಡಿಸ್ಕಷನಿಗೆ ತಯಾರಿದ್ದೀವಿ. ತೇಜಸ್ವಿ ಸೂರ್ಯ ಮತ್ತು ಅವ್ರ ಮಾವ ಇಲ್ವಾ ರವಿ ಅವರು, ವಿಜೇಂದ್ರ ಯಾರು, ರಾಘವೇಂದ್ರ ಯಾರು, ಯಡಿಯೂರಪ್ಪ ಅವ್ರು ಯಾರು, ವಿಶ್ವನಾಥ್ ಅವ್ರ ಮಗನ ಕೇಳಿಲ್ವಾ? ಎಲ್ಲಿದೆ? ಇಲ್ಲಿ ಕಲಬುರ್ಗಿದೆ ತಗೊಳ್ಳಿ ಸರ್. ಸೌತು, ನಾರ್ತು, ಗ್ರಾಮೀಣ, ಎಲ್ಲಿ ಯಾವ್ದು ಬೇಕು ಹೇಳಿ, ನೀವು ತೆಗೆದು ನೋಡಿ ಎಲ್ಲೆಲ್ಲಿ ಯಾವ್ದಾವ್ದು ಕುಟುಂಬದಲ್ಲಿ ರಾಜಕೀಯ ಇದೆ, ಯಾವ್ದು ಇಲ್ಲ ಅಂತ. ನಮ್ಗಿಂತ ಹೆಚ್ಚಿವಾಗ BJP-ನಲ್ಲಿದೆ. ಆಮೇಲೆ ಅವ್ರು ಬಾರ ಹೇಳೋದು ನನಗೆ ಅದೇ ಅನುಮಾನ, ಕೆಲವು ಇವರೆಲ್ಲ ಪಬ್ಲಿಕ್ನಲ್ಲಿ ಇವರು ನಾವೆಲ್ಲ ಒಂದೇ ಕುಟುಂಬದವ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬರುತ್ತಾ ಇವರಿಗೆ? ಏನು ಇವರಿಗೆಲ್ಲ ನಾನು ಅದು ಲಾಸ್ಟ್ ಟೈಮ್ ಆಫರ್ ಮಾಡಿದ್ದೀನಲ್ಲ, DNA ಟೆಸ್ಟ್ ಮಾಡಿಸ್ಬಿಡೋಣ ಒಂದ್ಸರಿ ಎಲ್ಲರೂ, ಯಾರು ಕುಟುಂಬದವರು ವಂಶಸ್ತ್ರ ಅಂತ ಗೊತ್ತಾಗಲಿ. ನಾವು ಕೊಟ್ಟರೆ ಕುಟುಂಬ ರಾಜಕೀಯ, ಅಲ್ಲಿ ಅಧ್ಯಕ್ಷರು ಅವರೇ, MP-ನೂ ಅವರೇ, ಆಮೇಲೆ ಏನು ನಿಮ್ಮ ಮಾರ್ಗದರ್ಶಕ ಮಂಡಳಿನಲ್ಲೂ ಅವರೇ. ಅದ್ರ ಬಗ್ಗೆ ಯಾರು ಕೇಳಲ್ಲ. ಅನುರಾಗ್ ಠಾಕೂರ್ ಯಾರು, ರಾಜನಾಥ್ ಸಿಂಗ್ ಅವ್ರ ಮಗ ಏನು ಮಾಡ್ತಾರೆ, ಬೆಲ್ಲದ್ ಯಾರು, ಇವೆಲ್ಲನೂ ಕೂಡ ಸುಮ್ಮನೆ ಚರ್ಚೆಗೆ ಬರಲಿ. ನಾವು ರೆಡಿ ಇದ್ದೀವಿ. ವಿತ್ DNA ಕಿಟ್ ಇಟ್ಟೇನು ಮಾತಾಡೋಣ ಬನ್ನಿ. ಯಾರ್ಯಾರು ವಂಶಸ್ತ್ರ ಅಂತ ಗೊತ್ತಾಗ್ತದೆ BJP ಅವರು. ಅದೇ ನಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದೆ, ಬೇರೆಯವ್ರ ತಟ್ಟೆ ನೊಣ ಹುಡ್ಕಕ್ಕೆ ಹೋಗಿದ್ದಾರೆ. ಸರ್ಕಾರ ಹತ್ರ ಗ್ಯಾರಂಟಿಗಳಿಗೆ ದುಡ್ಡು ಕೇಳಿಲ್ಲ, ಅವ್ರ ಹತ್ರ ಹೋಗಿ ನಾವು ಭಿಕ್ಷೆ ಬೇಡಿಲ್ಲ, ಬೇಡ್ತಾನೂ ಇಲ್ಲ. ನಾವು ಹೇಳ್ತಾ ಇರೋದು 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೇನು ಅನ್ಯಾಯ ಆಗಿದೆ, ಒಂದು ರೆಕಮೆಂಡೇಶನ್ ಇತ್ತು 5,000 ಚಿಲ್ಲರೆ ಕೋಟಿ ಕೊಡಿ ನಮಗೆ ಅಂತ. ಅದನ್ನ ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ತೆಗೆದು ನೋಡ್ರಿ, ಬೊಮ್ಮಾಯಿ ಸ್ಟೇಟ್ಮೆಂಟ್ ಇದೆ. ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ನಾನು ಅದ್ರ ಪರವಾಗಿ ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಸ್ಟೇಟ್ಮೆಂಟೇ ಇದೆ. ಬೊಮ್ಮಾಯಿ ಅವ್ರಿಗೆ ಕೇಳಿಬಿಡಬೇಕಿದ್ರೆ ದಟ್ ರೆಕಮೆಂಡೇಶನ್. ಆದರೆ ಅವ್ರು ಸರ್ ಅದನ್ನ ಹೇಳ್ತಾ ಇಲ್ವಾ? ಅವ್ರ ರೆಕಮೆಂಡೇಶನ್ಸ್ ಅವರಿಗೆ ಗೊತ್ತಿಲ್ಲ ಅಂದರೆ ಮತ್ತೆ ಇಟ್ಸ್ ಎ ಕಮಿಷನ್ ರಿಪೋರ್ಟ್ ಅಲ್ವಾ? ನಾವು ಸೃಷ್ಟಿ ಮಾಡೋಕ್ಕಾಗುತ್ತಾ? ಕಮಿಷನ್ ರೆಕಮೆಂಡೇಶನ್ ಮಾಡಿದೆ, ಇವ್ರು ತಿರಸ್ಕಾರ ಮಾಡಿದ್ದಾರೆ. ನಮ್ಮ ತೆರಿಗೆ ಪಾಲ್ ನಮಗೆ ಬರಬಾರ್ದು ಅಂತ, ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಇದನ್ನ BJP ಅವ್ರು ಕೇಳಬೇಕಲ್ಲ. ನೀವು ದುಡಿತಾ ಇದ್ದೀರಲ್ವ ಸರ್, ನೀವು ಕನ್ನಡಿಗರಾಗಿ ದುಡಿತಾ ಇದ್ದೀರಲ್ಲ, ನೀವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ವಾಪಸ್ ನಮ್ಗೆ ಬರ್ತಾ ಇರೋದು. ಅದೇ ನೀವು UP-ನಲ್ಲಿ ದುಡಿತಾ ಇದ್ರೆ 100 ರೂಪಾಯಿಗೆ 99 ರೂಪಾಯಿ ವಾಪಸ್ ಹೋಗ್ತಾ ಇದೆ ಅವರಿಗೆ. ನಾವು ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ, ನಮಗೆ ಸ್ವಲ್ಪ ಹೆಚ್ಚು ಮಾಡಿ ಅಂತ ಇರೋದು. ಇಲ್ಲೇ ತಾನೇ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು, ಇಲ್ಲೇ ತಾನೇ ನಾವು ಆರ್ಥಿಕವಾಗಿ ನಾವು ಮುಂದುವರಿತಾ ಇರೋದು. ನಮ್ಮ ಕರ್ನಾಟಕದಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನಮ್ಮ ಪಾಲ್ ಕೊಡಿ ಅಂತ ಇರೋದು. ಅದನ್ನು ತಪ್ಪಾ?